ಒಂದು ಕಾಲಘಟ್ಟದಲ್ಲಿ ಶಿಬಿರದ ಕಾರ್ಯಕ್ರಮಗಳಂತ ಹೇಳಿದರೆ NSS ಅಂತ ಹೇಳಿದರೆ ಮಣ್ಣು ಹೊರುವಂಥದ್ದು, ಕೆಲಸ ಮಾಡುವಂಥದ್ದು ಎನ್ನುವಂಥ ಕಲ್ಪನೆ ಇತ್ತು. ಅದಲ್ಲ ಅನ್ನೋದನ್ನು ರುದ್ರೇಶ್ ಸರ್ ಅವರ ಪ್ರತಿದಿನದ ಮಾತುಗಳು ನಾನು ಕಂಡುಕೊಂಡಿದ್ದೇನೆ. ವಿದ್ಯಾರ್ಥಿಗಳು ಬೌದ್ಧಿಕವಾಗಿ ಗಟ್ಟಿಯಾಗಬೇಕಾಗಿದೆ. ಇಲ್ಲಿ ಬಹಳ ಸಂಪ್ರದಾಯಬದ್ಧವಾದಂಥ ನೀವು ನೋಡಿದೆ, ತೊಗಲುಗೊಂಬೆ ಆಟ ಇರ್ಬೋದು, ಪ್ಲಾಸ್ಟಿಸಿಟಿ ಅಂತ ನಾಟಕಗಳಿರ್ಬೋದು, ಆ ಜುಗಲ್ಬಂದಿ ತಬಲವಾದನೆ ಇರ್ಬೋದು, ಮಂಟೇಸ್ವಾಮಿ ಜನಪದ ಕಾವ್ಯಗಳ ಪ್ರಸ್ತುತಿ ಇರ್ಬೋದು. ಇದೆಲ್ಲೂ ವಿದ್ಯಾರ್ಥಿಗಳು ಕೆಲವೊಮ್ಮೆ ನಾವೇ ಭಾಳ ದೊಡ್ಡವರು, ನಮ್ಮ ಕಲೆ ಭಾಳ ದೊಡ್ಡದು ಅಂತ ನಾವು ತಿಳ್ಕೊಳ್ತೇವೆ. ನಮ್ಮ ಇಡೀ ಭಾರತದ ಸಾಂಸ್ಕೃತಿಕ ಪರಂಪರೆ ಎದುರುಗಡೆ ನಾವು ಅನೇಕ ಸಂದರ್ಭದಲ್ಲಿ ಕುಬ್ಜರಾಗ್ತೇವೆ. ನಾವಿನ್ನೂ ಕಲಿಯುವಂಥ ತುಂಬ ಇದೆ ಅನ್ನೋದನ್ನು ಈ ಕ್ಯಾಂಪ್ ಕಲಿಸಿಕೊಡ್ತಾರೆ. ಇಲ್ಲಿ ಸಾಂಸ್ಕೃತಿಕವಾದ, ಶೈಕ್ಷಣಿಕವಾದ ಕ್ರಿಯಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದ್ದಾಗ ಆ ವಿಶ್ವವಿದ್ಯಾಲಯ ಶ್ರೀಮಂತವಾಗುತ್ತೆ ಅನ್ನೋಕ್ಕೆ ನಾನು ಒಬ್ಬ ಉಪನ್ಯಾಸಕನಾಗಿ ಬೇರೆ ಬೇರೆ ಸಂದರ್ಭದಲ್ಲಿ ಕಂಡುಕೊಂಡಿದ್ದೇನೆ. ನಮ್ಮ ಗಣನಾಥ ಹೆಗ್ಗಾರ್ ಸರ್ ಯಾವತ್ತೂ ಹೇಳ್ತಾರೆ, ಇದನ್ನು ಪಠ್ಯೇತರ ಚಟುವಟಿಕೆ ಅಂತ ಹೇಳ್ಬೋದು. ಸಹಪಠ್ಯ ಅಂತ ಒಂದು ಪದ ಬಳಸ್ತಾರೆ. ಇದು ಸಹಪಠ್ಯ. ವಿಶ್ವವಿದ್ಯಾಲಯದ ಒಳಗಡೆ ಸಹಪಠ್ಯದ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಪಠ್ಯದಷ್ಟೇ ಬಹಳ ಮುಖ್ಯವಾಗಿ NSS ಅಂತ ಕ್ರಿಯಾ ಚಟುವಟಿಕೆ ಮೂಡಿ ಬಂದಾಗ ವಿದ್ಯಾರ್ಥಿಗಳು ಶ್ರೀಮಂತರಾಗ್ತಾರೆ. ಅವರಲ್ಲಿ ಸಂಗೀತದ ಆಸಕ್ತಿ ಬೆಳಿಬೇಕು, ಅವರಲ್ಲಿ ಸಾಹಿತ್ಯದ ಆಸಕ್ತಿ ಬೆಳಿಬೇಕು. ಇಂಥ ಚಟುವಟಿಕೆಗಳು ನಿರಂತರವಾಗಿ ತೊಡಗಿಕೊಂಡಾಗ ಮಾತ್ರ ಒಂದು ಶ್ರೀಮಂತವಾದ ದೇಶವನ್ನು ಕಟ್ಟಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ.